ಪಲಾವು ಮಿಕ್ಸಿಗೆ ಹಾಕಿ ಮಾಡಬೇಕಾ? ಓಕೆ ಮಾಡೋಣ. 3 ಟೈಮ್ ಅದಕ್ಕೆ ಮಾಡೋಣ. ಒಂದು ಕೊನೆ ಹೊಸೂರವ್ರು 3 ಟೈಮ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ನನಗಂತೂ ಅಡುಗೆ ಮಾಡೋದಕ್ಕೆ ಬೋರು ಅಂದರೆ ಯಾಕೆ ಹೇಳ್ತೀರಾ, ಅಷ್ಟು ಬೋರಾಗಿಬಿಟ್ಟಿದೆ. ಇವತ್ತು ನಮ್ಮ ಕುಕ್ಕನೇ ಅಡುಗೆ ಮಾಡಿದ್ಲು ಪಾಪ. ಕುಕ್ಕು ಇವತ್ತು ಅಡುಗೆ ಮಾಡಿದ್ದ, ನೆನ್ನೆ ಅಡುಗೆ ಮಾಡಿದ್ದ ಪಾಪ. ನನಗೆ ಬೇಜಾರಾಗುತ್ತೆ ಅಂತ ನಮ್ಮ ಕೂಕು ಪಾಪ ಎಲ್ಲ ತರಕಾರಿ ಹೆಚ್ಚಿಬಿಟ್ಟು ನಮ್ಮಂತೂ ಸಾಕಾಗಿ ಅಡುಗೆ ಮಾಡಿ 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 ಡೈಲಿ ಅಡುಗೆ ಅಂದರೆ ಯೂಟ್ಯೂಬ್ಗೋಸ್ಕರನೇ ಒಂದಷ್ಟು ರೆಸಿಪೀಸ್ ಅಂತಂದರೆ ಯೂಟ್ಯೂಬ್ಗೂ ಶೂಟ್ ಮಾಡ್ಕೊತಾ ಇರ್ತೀನಿ. ಯೂಟ್ಯೂಬ್ ಶೂಟ್ ಮಾಡಿಕೊಂಡು ಕ್ಯಾಮ್ರಾ ಸೆಟ್ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ತಿನ್ನೋದು ಅಷ್ಟು ಈಸಿ ಅಲ್ಲ. ನಾವು ಅಡುಗೆನ 1 ಅವರ್ ಮಾಡಿದರೆ ಯೂಟ್ಯೂಬ್ಗೋಸ್ಕರ ಒಂದು 3 ರಿಂದ 4 ಅವರ್ ತಗೊಳ್ಳೋದು ಟೈಮು. ಕ್ಯಾಮ್ರಾ ಇಟ್ಕೊಂಡು ಇದಕ್ಕೆ ಶೂಟ್ ಮಾಡ್ಕೊಂಡು ಆ ಆ್ಯಂಗಲ್ ಈ ಆ್ಯಂಗಲ್ ಎಲ್ಲ ಮಾಡೋದ್ರಿಂದ ಅದು ಟೈಮ್ ತಗೊಳುತ್ತೆ. ಹಾಗಾಗ್ಬಿಟ್ಟು ಸಾಕಾದಂಗೆ ಅದು ಡೈಲಿ ಎಡಿಟಿಂಗು ಅದು ಇದು ಎಲ್ಲನೂ. ಹಾಗಾಗಿ ನನಗಂತೂ ಅಡುಗೆ ಮಾಡಬೇಕಂದ್ರೆ ಬೋರು. ಇವಾಗ ತಾನೇ ನಾನು ನಮ್ಮ ಆಶೆಗೆ ಏನು ಹೇಳಿದೆ ಗೊತ್ತಾ, ಕುಕ್ಕು ನಾನು ಇವಾಗ ಪಲಾವ್ ಮಾಡಿಬಿಡ್ತೀನಿ. ಸಾಯಂಕಾಲ ಆಗಿದೆ, ಪಲಾವ್ ಮಾಡಿಬಿಟ್ಟು ಅದಕ್ಕೆ ಬೋಂಡ ಮಾಡಿಬಿಡ್ತೀನಿ, ಮೆಣಸಿನ್ಕಾಯಿ ಬೋಂಡ ಅಂತಂದೆ. ಅಪ್ಪ ನಮ್ಮ ಆಶೆಗೆ ಪಲಾವ್ 3 ಹೊತ್ತು ಕೊಟ್ಟರು ಬೇಡ ಅನ್ನಲ್ಲ. ಆಯ್ತಮ್ಮ ಅಂತಂದ್ಲು. ಈಗ ಬಂದು ಮನ್ಸು ಚೇಂಜ್ ಮಾಡಿಬಿಟ್ಟೆ. ಮೊಸರು ಐತಲ್ಲ, ಯಾಕೆ ಮಜ್ಜಿಗೆ ಸಾರು ಮಾಡಬಾರ್ದು, ಹಾಗೆ ಬೋಂಡ ಮಾಡಿಬಿಡ್ತೀನಿ ಅಂತೇಳಿ ಅಕ್ಕಿ ಇಟ್ಬಿಟ್ಟು ಮಜ್ಜಿಗೆ ಸಾರು ಹಂಗೆ ಊರಾಡ್ಬಿಡ್ಬೋದಲ್ಲ ಅಂತ. ಇನ್ನೇನಿಲ್ಲ, ಕ್ಯಾರೆಟು ಬೀಟ್ರೂಟು ಆಲೂಗಡ್ಡೆ ಅಷ್ಟು ನೆಚ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ, ಅಕ್ಕಿ ಇಡೋ ಜಾಗದಲ್ಲಿ ಒಗ್ಗರಣೆ ಹಾಕ್ಬಿಟ್ರೆ ಆಗೋಯ್ತು. ಪಾಪ ಅವಳು ಯಾವುದನ್ನ ಹೇಳಿ ಆಯ್ತಮ್ಮ ಅಂತಾಳೆ. ಹೀಗೆ ಅಡುಗೆ ಮಾಡಲಾರ್ದ ನನಗೆ ಆ ಒಂದು ಮುಂಚೆಲ್ಲ ನನಗೆ ಅಡುಗೆ ಮಾಡೋದಕ್ಕೆ ಇಷ್ಟೊಂದು ಬೋರ್ ಆಗ್ತಾ ಇರಲಿಲ್ಲ. ಏನೇ ಮಾಡಿದ್ರು ಅದಕ್ಕೆ ತಕ್ಕ ಪ್ರತಿಫಲ ಇರಬೇಕಲ್ವ ಫ್ರೆಂಡ್ಸ್. ಫಲ ಇಲ್ಲದಲೇ ಏನೇ ಮಾಡಿದ್ರು ವೇಸ್ಟ್. ಇವಾಗ ನೋಡೋಣ ಬನ್ನಿ, ನಮ್ಮ ಕುಕ್ಕು ಕೇಳೋಣ. ಕುಕ್ಕು ಬಾಯಿಲಿ, ಕುಕ್ಕು ಬರೀ ಪಾಚ ಮಾಡೈತೆ ಹೋಗಿ ಸಾಕಾಗಿ. ಅದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಎಲ್ಲ ಮಾಡಿ ಏನು ತರಕಾರಿ ಹೆಚ್ಚಿಬಿಟ್ರೆ ಅದನ್ನೇ ಮಾಡ್ತೀನಿ. ಪಾಪ ಅವಳಿಗೆ ಇಷ್ಟಕರವಾದಂಥ ಒಂದು ರೆಸಿಪಿ ಅದು. ಪಲಾವೇ ಮಾಡ್ತೀನಿ, ಬಟ್ ಶೇರ್ ಮಾಡಲ್ಲ. ಯಾಕೆ ಅಂದರೆ ಎವ್ರಿ ಟೈಮ್ ಬಟ್ ಮಾಡಿದ್ದೆಲ್ಲ ಆದಮೇಲೆ ಶೇರ್ ಮಾಡ್ತೀನಿ. ಯಾಕೆ ಅಂತಂದರೆ ನಮ್ಮ ಕುಕ್ಕು ಲಾಸ್ಟ್ ಟೈಮು ಪಲಾವ್ ಮಾಡಿದ್ಲು, ಅವಾಗ ಫುಲ್ ರೆಡ್ ಆಗಿಬಿಟ್ಟಿತ್ತು. ಆಗ ಚೆನ್ನಾಗಿ ತಿರುಗಿಸ್ಬಿಟ್ಟಿದ್ದಾಳೆ, ಅದು ಫುಲ್ ರೆಡ್ ಆಗಿಬಿಟ್ಟಿತ್ತು ಅನ್ನ ಎಲ್ಲನೂ ಪಲಾವು. ಹಂಗೆ ಆಗೋದಿಲ್ವಲ್ಲ, ಅದಕ್ಕೋಸ್ಕರ ಶೇರ್ ಮಾಡ್ತೀನಿ. ನೋಡಿ ನಾನು ಹೀಗೆ ಮಾಡಿದ್ದೀನಿ ಅಂತೇಳಿ. ಯಾಕಂದರೆ ಆ್ಯಸ್ ಯೂಶುವಲ್ ಮಸ್ತಾಗಿ ಹಾಕಿದ್ದೀನಿ ಪ್ರತಿಯೊಂದು. ವೀಕಲ್ಲಿ ಒಂದ್ಸಲನಾದರೂ ಪಲಾವ್ ನಾನು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಏನೋ ರೆಸಿಪಿ ಅಂತಲ್ಲ, ಇವತ್ತು ನಮ್ಮ ಮನೆಯಲ್ಲಿ ಪಲಾವ್ ಮಾಡಿದ್ದೀನಿ ಅಂತೇಳಿ. ಹಾಗಾಗಿ ಅದನ್ನೇನು ತೋರಿಸ್ತಾ ಇಲ್ಲ, ಬಟ್ ಮಾಡ್ತಾಯಿದ್ದೀನಿ. ತರಕಾರಿ ಹೆಚ್ಕೋಬೇಕು, ಬನ್ನಿ ತರಕಾರಿ ಎಲ್ಲ ಹೆಚ್ಕೊಳ್ಳೋಣ. ಫ್ರೆಂಡ್ಸ್, ಡೈಲಿ ನಾನು ಈ ಒಂದು ಅಡುಗೆ ಮಾಡುವಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ವೀಡಿಯೋ ಶೂಟ್ ಮಾಡ್ಕೊತೀನಲ್ವ. ಹಿಂಗೆ 1-1.5 ವರ್ಷ ಕಳೆದೇ ಹೋಯಿತು. ಇವಾಗಂತೂ ವಿಪರೀತ ಸುಸ್ತು ಸಂಕಟ ಆಗುತ್ತೆ. ಯಾಕಂದರೆ ನಿಂತ್ಕೊಳ್ಳೋದಕ್ಕಾಗಲ್ಲ. ಅಡುಗೆ ಪ್ರಿಪೇರ್ ಆಗೋಷ್ಟೊತ್ತಿಗೆ ವೀಡಿಯೋ ಮಾಡಿಕೊಂಡು ಸುಮಾರು ಒಂದು 3 ರಿಂದ 4 ಗಂಟೆ ಆಗುತ್ತೆ. ಒಂದು ½ ಅವರ್ ಒಳಗೆ ಆಗೋಂಥ ತಿಂಡಿ ಒಂದು 3 ಗಂಟೆ ಟೈಮ್ ತೊಗೊಳುತ್ತೆ ಎಲ್ಲದು ಶೂಟ್ ಮಾಡ್ಕೊಂಡು ನಾನು ವೀಡಿಯೋ ಮಾಡೋಂಥದ್ದು. ಹಾಗಾಗ್ಬಿಟ್ಟು ನನಗಂತೂ ಸಾಕಾದಂಗಾಗಿ ಇವಾಗ ಹೊಟ್ಟೆ ಹಸಿವು ತಡೆಯೋಕ್ಕಾಗದೆ ನಾನೇನು ಮಾಡ್ತೀನಿ, ಕೂತ್ಕೊಂಡು ಹೊಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಸಣ್ಣ ಹುಡುಗಿದ್ದಾರ ನಮ್ಮ ಕೂಕು ಪಾಪ. ಅಮ್ಮ ನೀನೇನು ತಲೆ ಕೆಡಿಸ್ಕೊ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ಇವಾಗ ಎಲ್ಲ ತರಕಾರಿನ ಹೆಚ್ಕೊಟ್ಬಿಡ್ತೀನಿ, ಆಮೇಲೆ ಒಗ್ಗರಣೆ ಹಾಕುವಂತೆ ನೀನು ವೀಡಿಯೋನು ಶೂಟ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಪಾಪ ಇವಾಗ 1 ತಿಂಗಳಿಂದನೂ ಕೂಡ ಪಾಪ ಅವಳು ತರಕಾರಿ ಎಲ್ಲ ಹೆಚ್ಕೊಡ್ತಾಳೆ. ನಾನು ಬಂದು ಅಡುಗೆ ಮಾಡ್ಕೊಂಡು ಒಗ್ಗರಣೆ ಹಾಕೋವಂಥದ್ದು ಅಷ್ಟೇನೆ. ಪಲಾವ್ ಮಾತ್ರ ಮಿಕ್ಸಿಗೆ ಹಾಕಿ ಮಾಡೋದು, ನಮ್ಮ ಕೂಕು ಮಾಡಿದರೆ ಮಾತ್ರ ಹಾಗೆ ಮಾಡಿದೆ ಪಾಪಾಜಿ. ಇವಾಗ ಫಸ್ಟ್ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಅಂತ ಹೇಳಿದರೆ ಈ ಒಂದು ಕೊತ್ತಂಬರಿ ಪುದೀನಾನ ಫಸ್ಟು ಮಿಕ್ಸಿಗೆ ಹಾಕೋವಂಥದ್ದು. ಕೊತ್ತಂಬರಿ ಪುದೀನ ಹಾಗೆ ಸ್ವಲ್ಪ ಖಾರ ಇರಲಿ ಅಂತೇಳ್ಬಿಟ್ಟು, ಸ್ವಲ್ಪ ಡಯಟ್ ಮಾಡೋಣ ಅಂತೇಳ್ಬಿಟ್ಟು, ಜಾಸ್ತಿ ದಪ್ಪ ಆಗಬಾರ್ದಲ್ವಾ, ಇಷ್ಟು ಒಂದು 6 ಹಸಿರಿಗೆ ತೊಗೊಂಡಿದ್ದು. ಖಾರ ಇದ್ದರೆ ಜಾಸ್ತಿ ನೀರು ಕುಡಿಬೋದು ಅಂತ. ನೀರಿನಂಶ ಜಾಸ್ತಿ ಹೋಗಬೇಕು. ಡಯಟ್ ಮಾಡೋರು, ವೀಡಿಯೋಸ್ ಮಾಡೋರು ಇದನ್ನೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ಸ್ಲಿಮ್ ಆಗಿದ್ವಿ ಅಂದರೆ ಡ್ಯಾನ್ಸ್ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಖಾರ ಕ್ವಾಂಟಿಟಿ ಜಾಸ್ತಿ ಆಗ್ತಾಯಿದೆ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ.
ನಾನಿವಾಗ ಸ್ವಲ್ಪ ಚೇತರಿಸ್ಕೊಂಡಿದ್ದೀನಲ್ವ, ಇನ್ನು ಇದ್ರ ಮೇಲೆ ದಪ್ಪ ಆಗಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಡಯಟು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ಖಾರ ಕ್ವಾಂಟಿಟಿನೂ ಕೂಡ ಜಾಸ್ತಿ ಇರಲಿ, ಅದು ಜಾಸ್ತಿ ಖಾರ ಇತ್ತು ಅಂತಂದರೆ ಸ್ವಲ್ಪ ನೀರು ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಹಸಿರುಗಾಯಿನ ಜಾಸ್ತಿ ಹಾಕಿರೋಂಥದ್ದು. ಬೆಂಡೆಕಾಯಿ ಸಾರಿಗೆ ಬೆಳಿಗ್ಗೆನೇ ನಮ್ಮ ಕೂಕು ಎಲ್ಲ ಜೋಡಿಸಿ ಇಟ್ಟಿದ್ಲು. ಬೆಂಡೆಕಾಯಿ ಒಂದು ಸಣ್ಣ ಸಣ್ಣದಾಗಿ ಹೆಚ್ಚಿ ಅದನ್ನು ಹುರ್ಕೋಬೇಕಾಗಿತ್ತು. ಮಿಕ್ಸಿಗೆಲ್ಲ ಜೋಡಿಸಿ ಇಟ್ಟಿದ್ಲು, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕಬೇಕಾಗಿತ್ತು ಅಷ್ಟೇ. ಬೇಡ ಸಿಂಪಲ್ಲಾಗೆ ಪಲಾವ್ ಮಾಡಿಬಿಡೋಣ, ಬೋಂಡ ಮಾಡೋಣ, ಚೆನ್ನಾಗಿರುತ್ತೆ. ಈ ವೆದರು ಕೂಡ ಸ್ವಲ್ಪ ಚಳಿ ಚಳಿ ಇದೆ ಅಲ್ವಾ, ಹಂಗಾಗಿ ಬಿಸಿ ಬಿಸಿದು ಪಲಾವ್ ಇವಳು ಕೂಡ ಇಷ್ಟಪಟ್ಟು ತಿಂತಾಳೆ. ಬೆಳಗ್ಗೆ ಸ್ವಲ್ಪ ಬೈದೆ ಅಂತ ಹೇಳ್ಬಿಟ್ಟು ಊಟ ಮಾಡಲಿಲ್ಲ ಸರಿಯಾಗಿ, ಹಾಗಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾಳೆ. ಪಲಾವ್ ಅಂದರೆ ಇವಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಪಲಾವ್ ಮಾಡಿ ಬೋಂಡ ಮಾಡಿದ್ದಂಥದ್ದು. ಇಲ್ಲಾಂದರೆ ಇವತ್ತು ನನ್ನ ಒಂದು ಪ್ಲ್ಯಾನ್ ಏನಿತ್ತು ಅಂತಂದರೆ ಸಾಂಬಾರು ಬಂದು ಬೆಂಡೆಕಾಯಿ ಸಾಂಬಾರು ಮಾಡಬೇಕಾಗಿತ್ತು, ಅದು ಕ್ಯಾನ್ಸಲ್ ಆಯಿತು. ಈವನ್ ನೆಕ್ಸ್ಟ್ ಡೇ ನಾನು ಮಾಡೋಂಥದ್ದು ಬೆಂಡೆಕಾಯಿ ಸಾಂಬಾರು. ಇದು ಪಲಾವು ಮಿಕ್ಸಿಗೆ ಹಾಕಿ ಮಾಡಬೇಕಾ? ಕೆಮ್ಮು ಆಗ್ತದೆ, ಕೆಮ್ಮಾಗ್ಬಿಟ್ಟೈತೆ. ನಿಮಗೆ ಮಿಕ್ಸಿಗೆ ಹಾಕಿ ಎಲ್ಲ ಮಾಡಲ್ವಲ್ಲ, ಅದೇ ನಾನೇ ಕಾಣ್ತಾ ಇಲ್ಲ, ಇವಳು ಮಾತ್ರ ಕಾಣ್ತಾಳು. ಪಲಾವ್ಗೆ ಮೊಸರು ಬಜ್ಜಿ ಹೆಂಗೋ, ಬೋಂಡ ಹೆಂಗೋ, ಆ ಥರ. ನಾನಿವಾಗ ಇಲ್ಲಿ ಆಶೆ ಮಾಡಿದ್ದು ಮೊನ್ನೆ ಪಲಾವ್ ಮಾಡು ಅಂದರೆ ಒಳ್ಳೆ ಕೆಂಪುಗೆ ಅನ್ನ ಕುಂಕುಮ ಕಲಸಂಗಿತ್ತು. ಎಲ್ಲರೂ ಹಂಗೆ ಮಾಡೋದು. ನೀನು ಮಾಡೋ ಪಲಾವಿನ ವೈಟ್ ಬೆಳ್ಳಗಿರುತ್ತೆ, ಎಲ್ಲರೂ ಪಲಾವ್ ಮಾಡೋ ಕೆಂಪಗಿರುತ್ತೆ ಗೊತ್ತಾ? ಕ್ಯಾರೆಟ್ ತಿಂದು ಬೀಟ್ರೂಟ್ ತಿಂದು ಇವನಾ ನೀನು ಸೋಪಾಗಿ ತೊಳಿತೀಯ, ತರಕಾರಿ ಎಲ್ಲ ಅದಕ್ಕೆ ಹಂಗಿರುತ್ತೆ. ನಾವೆಲ್ಲ ಮಾಮೂಲಿ ನೀರಾಗಿ ತೊಳಿತೀವಿ. ನೋಡಿತೆ ಹಂಗಿದ್ದಾಳೆ, ಹಂಗೆ ಹೇಳ್ತಾ ಇದ್ದಾಳೆ. ಬನ್ನಿ ಬಂದಿದ್ದಾನೆ, ಬನ್ನಿ 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 ಬಂದಿದ್ದಾರೆ, ಬನ್ನಿ ಬನ್ನಿ. ನಮ್ಮ ಮನೇಲಿ ಏನು ಗೊತ್ತಾ, ಬೋಂಡ, ಮೆಣಸಿನ್ಕಾಯಿ ಬೋಂಡ ಅದೇ ಸ್ಪೆಷಲ್ ಆಗಿ. ಯಾವ ಕಡೆ ಬಂದೆ, ಮಾಯಾ ಮಂತ್ರ ಮಾಡಿ ನಂದೆ ಬಂದ್ಬಿಡು. ಮತ್ತೆ ನಂಗೆ ಇವಾಗ ಬಿರಿಯಾನಿ ಬೇಕು, ಮಾಯ ಮಂತ್ರ ಮಾಡಿ ಈಗ ಚೆನ್ನಾಗಿ ತಂದ್ಕೊಡು. ನಿನಗೆ ಬೇಕಾದೆಲ್ಲ ತರಕಾರಿ, ನನಗೆ ಬೇಕಾದ ಮಾತ್ರ ಮಾಯ ಮಂತ್ರ ಹೋಗ್ತೀನಿ. ಓ ಹಂಗಾರೆ ಅದು ಮಾಯ ಮಂತ್ರ ಅಲ್ಲ ಅಂತ ಅರ್ಥ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಇದಕ್ಕೆ ಯಾವುದೊಂದು ಕಾಳಿಲ್ಲ, ಬಟಾಣಿ ನೆನಕೊಂಡು ಹೇಳಿದೆ ಕೂಗುಗೆ. ಯಾವಾಗ ಮನೆ ಹೇಳಿಲ್ಲ, ಬಟಾಣಿ ನೆನಕ್ಬಿಟ್ಟು ಎಲ್ಲರೂ ಮೊನ್ನೆ ಹೇಳಿದೆ, ಇವತ್ತೆಲ್ಲ ಹೇಳಿದೆ. ಇವಾಗ ನಾನು ಇದು ಒಗ್ಗರಣೆ ಹಾಕ್ತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದೆ. ಬಿಸ್ನೆಸ್ ಸರು ಬೆಳಿಗ್ಗೆ ನಮಗೆ ಊಟ ಸರಿಯಾದ ಕಾರಣ ಇವಾಗ ನಾವು ಬೋಂಡ ಮಾಡಿಕೊಂಡು ಪಲಾವ್ ಮಾಡಿಕೊಂಡು ತಿಂತಾ ಇದ್ದೀವಿ. ಏನು ಬಿರಿಯಾನಿ ಏನಲ್ಲ. ಉದ್ದು ಮಾಡಮ್ಮ. ಹಾಂ, ಉದ್ದುಗೆ ಹುಡುಗರಿಗೆ ಮಾಡ್ತೀವಿ. ನನಗೇನು ಇಷ್ಟನಾ ಹುಡುಗರು ಮಾಡಿದೆ, ಒಂದ್ಸತಿ ನೀರು ಜಾಸ್ತಿ ಹಾಕ್ತೀಯ. ನಮ್ಮ ಹುಡುಗರಿಗೆ ಇರಬೇಕು, ನಮಗೂ ಇಷ್ಟ. ಅದಕ್ಕೆ ಯಾಕೆ ಗೊತ್ತಾ ಫ್ರೆಂಡ್ಸ್, ನಮ್ಮ ಮನೆಗೆ ನೆನ್ನೆ ಅನ್ನ ಮಾಡಿದ್ದೀನಿ, ಚಿತ್ರಾನ್ನ ಮಾಡಿದ್ದೀನಿ, ಇಷ್ಟು ಮಿಕ್ಕಿತ್ತು. ಮತ್ತು ವೈಟ್ ಅನ್ನ ಮಾಡಿದ್ದೀನಿ, ಇಷ್ಟು ಮಿಕ್ಕಿತ್ತು. ಅದಕ್ಕೆ ಈ ಸಲ ಸ್ವಲ್ಪನೇ ಮಾಡಿಬಿಟ್ಟಿದ್ದೀನಿ. ಹಂಗೂ ಸ್ವಲ್ಪ ನಾನು ಸಣ್ಣ ಆಗಬೇಕು ಅಂತ ಡಿಸಿಷನ್ ತೊಗೊಂಡ್ಬಿಟ್ಟಿದ್ದೀನಿ, ನಿರ್ಧಾರ ಮಾಡಿದ್ದೀನಿ. ಹಾಗಾಗಿ ಅದಕ್ಕೆ ನೋಡಿ ಫ್ರಿಜ್ಜಲ್ಲಿ ಅನ್ನ ಹಂಗೆ ಮಿಕ್ಕೈತೆ. ಊಟ ಮಾಡದೇ ಇರೋದು ಹಾಗೆ ಈ ಥರ ಹಿಟ್ಟಾಗಿ ಕಲಿಸ್ಬಿಟ್ಟು ಕಡಲೆ ಹಿಟ್ಟಿನ ಬೋಂಡ ಮಾಡಿ ತುಂಬ ದಿನ ಹೋಗಿತ್ತು. ನಾವು ಕಡಲೆ ಹಿಟ್ಟಿನ ಬೋಂಡ ಇಷ್ಟನೇ ಪಡಲ್ಲ. ಹಳ್ಳಿಲಿದ್ದ ಬರೀ ಆ ಕಡಲೆ ಹಿಟ್ಟಿನ ಬೋಂಡ ಒಂದು ಮಾಡ್ತಾಯಿದ್ದೆ, ಜಾಸ್ತಿ ಮಾಡ್ತಾಯಿದ್ದೆ, ದಿನ ಮಾಡ್ತಾಯಿದ್ದೆ. ಅವಾಗ ಗೋಬಿ ಮಂಚೂರಿ ಇದು ಹೆಂಗೆ ಮಾಡ್ತಾಯಿದ್ದೆ ಹಂಗೆ ಮಾಡ್ತಾಯಿದ್ದೆ. ಬರೀ ಆಲೂಗಡ್ಡೆ ಮಾಡ್ತಿದ್ದೆ. ಆಗಾದ್ರೂ ಆಶೆ ವಾರಕ್ಕೆ ಒಂದ್ಸಲ ಒಂದೆರಡು ತಿಂತಿದ್ದು ಅಷ್ಟೇ. ಆಲೂಗಡ್ಡೆದೆಲ್ಲ ಒಂದ ಮಾಡ್ತಿದ್ದೆ. ಗಂಟು ಹಾಕ್ಬಾರ್ದು ಅಂದರೆ ಈ ಥರ ಬೆಳ್ಳಿರ್ತಾವಲ್ಲ, ಈ ಬೆಳ್ಳಲ್ಲಿ ಹಿಂಗೆ ತಿರ್ಗಿಸ್ಬೇಕು, ಅವಾಗ ಗಂಟು ಆಗೋದಿಲ್ಲ. ಇದೇ ನಮಗೆ ಇದು ಸ್ಮ್ಯಾಶ್ ಆ ಥರ ಬರುತ್ತಲ್ಲ, ಈ ಥರ ಹಿಂಗೆ ಮಾಡೋದು. ಬೀಟರ್ ಐದು ಬೀಟರ್ ಯಾಕೆ ಯೂಸ್ ಮಾಡಿ ನೋಡಿ, ಒಂದು ಗಂಟಿಲ್ಲ, ಎಷ್ಟು ಚೆನ್ನಾಗಿದೆ. ಯಾವ ಅದಕ್ಕೆ ಹೋಟ್ಲಲ್ಲಿ ಮಾಡ್ತಾರಲ್ಲ, ಹೋಟ್ಲಲ್ಲಿ ಹಿಂಗೆ ಇರೋದು, ಹಿಂಗಿರ್ಬೇಕು ಕನ್ಸಿಸ್ಟೆನ್ಸಿ. ಅವಾಗ ಬೋಂಡ ಕ್ರಿಸ್ಪಿಯಾಗಿ ಬರ್ತವೆ. ನಾನು ಈ ಥರ ಬಂದಿರೋದಿದೆ ಫಸ್ಟ್ ಟೈಮ್. ಒಂದು ಜಾಸ್ತಿ ನೀರು ಮಾಡೋದು, ಅದಕ್ಕಿಂತ ಸ್ವಲ್ಪ ಕಡಲೆ ಹಿಟ್ಟು ಹಾಕೋದು, ಹಿಂಗೆ ಮಾಡೋದು ಜಾಸ್ತಿ. ಎಣ್ಣೆ ಖಾರಿದೆ, ಫಸ್ಟ್ ಇದನ್ನು ಬಿಟ್ಬಿಡ್ತೀನಿ ಒಂದೆರಡು. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ
ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಮೊಡ ತಿನ್ನಲಿಕ್ಕೆ. ಅವ್ರು ಬರೋ ಅಷ್ಟರಲ್ಲಿ ನಾವೆಲ್ಲ ತಿಂದು ಮುಗಿಸಿರ್ತೀವಿ. ಅವ್ರು ಬರೋ ಅಷ್ಟರಲ್ಲಿ ನಾವು ತಿಂದು ಮುಗಿಸಿರ್ತೀವಿ. ಅವೆಲ್ಲ ಫ್ರೆಶ್ ಮಾಡ್ಕೊಟ್ರೆ ಆಯಿತು. ಏಜ್ ನಾವು ಮಾಡಿ ನಾವೇ ಒಂದು ಅವರ್ ಆಯಿತು ಅಂದರೆ ನಾವೇ ತಿನ್ನಲ್ಲ. ಬೋಂಡ ಮಾಡಿ 1 ಅವರ್ ಆಯಿತು ಅಂದರೆ ನಾವೇ ತಿನ್ನಲ್ಲ. ಅವ್ರು ಬರೋದು ಇರ್ತಾವ ಸಬ್ಸ್ಕ್ರೈಬರ್ಸು, ವ್ಯೂವರ್ಸು. ಇವಾಗ ನಾನು ಅಕ್ಕಿ ಹಾಕ್ತಾ ಇದ್ದೀನಿ. ಚೆನ್ನಾಗಿದೆ. ಈ ಬೋಂಡಕ್ಕೆ ನಾನು ಲಿಪ್ಟಿಕ್ಕೆಲ್ಲ ಅಂಟ್ಬಿಟ್ಟೈತೆ. ಎಷ್ಟು ತಿನ್ನಬಾರ್ದು. ನಿಜನ ಸುಳ್ಳು ಗೊತ್ತಿಲ್ಲ ಫ್ರೆಂಡ್ಸ್. ಏನಂತಂದರೆ ಈ ಥರ ಕುಕ್ಕರೆ ಆದರೆ ಚೆನ್ನಾಗಿ ಹೊಟ್ಟೆಗಳಿರುತ್ತೆ. ಬಟ್ ಬೇಸರನ್ನ ಬರೀ ಪಲಾವ್ ಅಂತ ಆಗಲ್ಲ. ಪಲಾವೇ ಮಾಡ್ತಿದ್ಯಲ್ಲ, ಅದೇ ಗೋಲ್ಡ್ ನೆನೆಸಬೇಕಲ್ಲ, ಅದು ನಿಲ್ಲಿಸಲ್ಲ. ನಿಮಗೆ ಯಾವ್ದು ಇಷ್ಟನೋ ಅದನ್ನು ಮಾಡ್ದಂಗೆ ಆಗಬೇಕು, ನನಗೂ ಹೊಟ್ಟೆ ಸೇರಬೇಕು. 2 in 1. ನಿಜ ಗೊತ್ತಿಲ್ಲ. ಈ ಹೋಟ್ಲ ಒಳಗೆ ಬೋಂಡ ಅಂತ ತಗೊಂತೀವಲ್ಲ, ನಿಜವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಒಂದು ಚೂರೂ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಈಗ ಹೆಂಗೆ ಗೊತ್ತಾ, ಯಪ್ಪ ಕಸಕ್ಕಂತ ಇರುತ್ತೆ. ನಾವು ಮನೇಲಿ ಮಾಡಿದ್ರೆ ಎಷ್ಟೋ ಕ್ರಿಸ್ಪಿಯಾಗಿರುತ್ತೆ. ಮತ್ತು ಕ್ಯಾನೆಲ್ಲ ಹಾಕಿ ಮಾಡ್ತೀವಲ್ಲ, ನಿಜವಾಗ್ಲೂ ಎಷ್ಟು ನೋಡಿ ಸೌಂಡ್ ಬರ್ತಾ ಇದೆಯಾ? ಸೌಂಡ್ ಬರ್ತಾ ಇದೆಯಾ? ಏನು ಕರುಮ್ ಅಂತ ಹಿಂಗಿರ್ಬೇಕು ಹೋಟ್ಲಲ್ಲಿ. ಆ ಥರ ಇರಬೇಕಂದ್ರೆ ಕಾನ್ಫುಲ್ ಜಾಸ್ತಿ ಆಗಬೇಕು. ಕ್ರಿಸ್ಪಿಯಾಗಿ ಅವ್ರಿಗೆ ಎಷ್ಟು ನಾವು ಈ ತಿಂಡಿ ಮಾಡಿರ್ತೀವಿ ಮನೇಲೇ, ನಾವು ಅದೆಲ್ಲ ಕಲಸಿ ಕಡಲೆ ಹಿಟ್ಟು ಅದು ಇದು ಕಲಸಿ ಬೋಂಡ ಮಾಡೋಷ್ಟಕ್ಕೆ ಸಾಕಾಗೋದು ಬೇಡಪ್ಪ. ನೀವು ಫ್ರೆಶ್ ಆಗಿರೋ ತೊಗೊಂಬಂದು ಫ್ರೆಶಾಗಿ ಮಾಡಿರ್ತಾರೆ, ಇವಾಗಿನ ಜಸ್ಟ್ ಹಾಕಿರ್ತಾರೆ. ಬೆಳಗ್ಗೆ ಟೈಮ್ ಅಂತ ತೊಗೊಂಬರಕ್ಕೆ ಹೋದರೆ ಹೆಂಗಿರುತ್ತೆ ಗೊತ್ತಾ, ಕಸಕ್ಕರುತ್ತೆ. ಅದಕ್ಕೆ ಸೋಡಾ ಪುಡಿ ಹಾಕ್ತಾರೋ ಹಾಕಲ್ವೋ ಒಂದೂ ಗೊತ್ತಿಲ್ಲ. ನಾನಂತೂ ಆಟ ತಿನ್ನಲ್ಲ, ಇವೆಲ್ಲ ನಾನೇ ತಿಂತಾ ಇದ್ದೀನಿ. 3ನೇದು ಈ ಥರ ಕಡ್ಲೆಟು ಈ ಥರ ಕುರ್ಕುರೆ ತಿಂದೆ ತಿಂದರೆ ದಪ್ಪ ಆಗಲ್ಲ. ಹಾಗಾಗಿ ಜಾಸ್ತಿ ತಿಂತೀನಿ ನಾನು. ದಪ್ಪನೂ ಆಗಬಾರ್ದು, ಜಾಸ್ತಿ ದಪ್ಪ ಆಗಬಾರ್ದು ಅಂತ. ಯಾಕಂದರೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ಈಗ ದೊಡ್ಡ ತಿರ್ಸೋಕ್ಕಾಗಲ್ಲ. ಫ್ರೆಂಡ್ಸ್ ಬನ್ನಿ, ತಿಂಡಿ ಆಗಿದೆ. ನಮ್ಮ ಕೂಗೆ ಹೇಳೋದ ತಿಂಡಿ ಮಾಡೋಣ ಅಂತ ಒಂದೊಂದು ಬಿಸಿಯಾಗಿ ರೆಡ್ ಕಲರ್ ಮಾಡಿದ್ದು. ನಾನು ಯಾವ ಥರ ಹೊಡಿದ್ದೀನಿ ನೋಡಿ. ಸೋಪು ನೀರ ತೊಳೆದು ಮಾಡಿದ್ಯಾ? ಸೋಪು ನೀರ ವಾಶ್ ಮಾಡಿ, ತರಕಾರಿಗಳನ್ನ ಅಕ್ಕಿನೂ ವಾಶ್ ಮಾಡಿ. ಬನ್ನಿ ತಿಂಡಿ ಹೇಗಾಗಿದೆ ನೋಡುವ. ನೋಡಿ ಮಾಡಿದೆ. ನಿರ್ಮಾ ಸೋಪಲ್ಲಿ ತೊಳೆದಿದ್ಯಾ ಅನ್ಸುತ್ತೆ, ತುಂಬಾ ವೈಟ್ ಇದೆ ಅನ್ನ. ಫ್ರೆಂಡ್ಸ್ ನೋಡಿ, ನಾನು ಮಾಡಿದ್ರೆ ಈ ರೀತಿನೇ ಇರುತ್ತೆ. ನಮ್ಮ ಕುಕ್ಕು ಮಾಡಿದ್ರೆ ರೆಡ್ ಕಲರ್ ಆಗಿರುತ್ತೆ. ನಾನು ಹೇಳ್ತೀನಿ ಈ ಥರ ರೆಡ್ ಮಾಡಬೇಡಮ್ಮ ಅಂತ. ಕುಕ್ಕನ್ನ ಹಾಕಿದ್ರೆ ರೆಡ್ ಆಗದೆ ಇನ್ನೇನಾಗುತ್ತೆ? ಪಿಂಕ್ ಆಗುತ್ತಾ? ಏನೇನು ಗ್ರೀನ್ ಆಗುತ್ತಾ? ಚೆನ್ನಾಗಿದೆ ಅಲ್ವಾ? ಇಲ್ಲ ಎಲ್ಲೋ ಆಗುತ್ತಾ? ಇಲ್ಲಿ ನೋಡಿ ಯಾವ ಥರ ಆಗ್ತಾ ಇದ್ದೀನಿ ನಾನು. ಊಟ ಚಂದ ಉಂಟು. ಇಟ್ಸ್ ಮೈ ಸ್ಟೈಲ್ ಅಂತ ಗೊತ್ತಾಯ್ತಾ? ನನ್ನ ಸ್ಟೈಲ್ ಬೇರೆನೇ ಸಾಂಗ್ ಹೇಳ್ತೀನಿ. ನನ್ನ ಸ್ಟೈಲ್ ಬೇರೆನೆ, ನನ್ನ ದಿಲ್ ಬೇರೆನೆ, ನನ್ನ ಹಾಗೆ ಯಾರು ಇಲ್ಲ ಅಷ್ಟೇ. ನೋಡಿ ಬೋಂಡ ಇಡ್ತಾ ಇದ್ದೀನಿ. ಬೋಂಡ ರೆಸಿಪಿಯನ್ನು ನಾನು ಪರ್ಟಿಕ್ಯುಲರ್ ತೋರಿಸಿಲ್ಲ. ಚೆನ್ನಾಗಿರೋದು ಇಟ್ಕೊತಾ ಇದ್ದೀನಿ. ಕೂಕು ತಿನ್ನೋದು ಅಷ್ಟಾಗೈತೆ. ಚೆನ್ನಾಗಿರೋದು ಬಿಟ್ಟರು ಅವಳು ತಿನ್ನೋದೇ ಇಲ್ಲ. ಮಸಾಲೆ ಬಜ್ಜಿ ನನ್ನ ಕೈ ಏನಾಗಿದೆ ಅಂತ ತಗೊಂತಿನ್ನಲ್ಲ. ಹೆಂಗೆ ತೋರಿಸು, ಕ್ಯಾಮ್ರಾಗ ತೋರಿಸು. ಕೈಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಹಿಂಗೆ ಹೋಗ್ಬಿಟ್ರೆ ಮೇಲಿಂದ ಅದೆಲ್ಲ ಟಚ್ ಆಗುತ್ತೆ ಅಂತ. ಫ್ರೆಂಡ್ಸ್ ನೋಡಿ ಮೊಸರು ಬಜ್ಜಿ ಹೇಗಿದೆ, ಚೆನ್ನಾಗಿದೆಯಾ? ನಮ್ಮ ಆಶಾ ಚೆನ್ನಾಗಿ ಮಾಡ್ತಾಳೆ ಮೊಸರು ಬಜ್ಜಿ.
ಸಣ್ಣಗೆ ಹೆಚ್ಚುತ್ತಾಳೆ ಈರುಳ್ಳಿ. ನಾನು ಮಾತ್ರ ಸಣ್ಣಗೆ ಹೆಚ್ಚಲ್ಲ, ಯಾಕಂದ್ರೆ ತಲೆನೋವು, ಅಡುಗೆ ಮನೆಗೆ ಬರೋಕ್ಕಂದ್ರೆ ತಲೆನೋವು. ನಾನು ಮಾಡ್ತಿದ್ದೆ ಹೇಳುತ್ತಾನೆ ಎಲ್ಲ ಮಾಡೋ ನೀನು ಸಾಕಾಗವ್ರಿಗೂ. ಏನೋ ಶಾಸ್ತ್ರಕ್ಕಿರಲಿ ಅಂತ ನಾನು ಒಂದಿಷ್ಟು ಹಾಕ್ಕೊತೀನಿ. ಓಕೆ, ಇಷ್ಟ ಆಗಲ್ಲ ಮೊಸರು ಬಜ್ಜಿ? ಇಷ್ಟ ಆಗಲ್ಲ ಮೊಸರು ಬಜ್ಜಿ. ಆಶಂಗೆ ಇಷ್ಟ ಅಂತಾನೆ ಮಾಡೋದು. ನೋಡಿ ಹೆಂಗಿರ್ತೀನಿ ನಾನು. ಅದೇನೋ ಹೇಳ್ತಾನೆ ಹೇಳೋದು. ಅದೇ ಏನೂ ಇಲ್ಲ, ನಾನು ಹಿಂಗೆ ತಗೊಳ್ತಾ ಇದ್ದೆ, ಹಿಂಗೆ ಅದು ಸೀಕ್ರೆಟ್ ಏನೋ ಒಂದು ನನಗೆ ಆಶೆಗೆ ಮಾತ್ರ ಗೊತ್ತು. ಅದನ್ನು ಹೇಳಲ್ಲ ಅಂತ ಹಿಂಗೆ ತಗೊಳ್ತಾ ಇದ್ದಂಗೆ. ಅದಕ್ಕೆ ಈಗ ಏನೂ ಆಗಿಲ್ಲ. ಐ ಆಮ್ ಆಲ್ಸೋ ಆಲ್ ರೈಟ್, ಪರ್ಫೆಕ್ಟ್ಲಿ ಆಲ್ ರೈಟ್. ಯಾಕೆ ಅಂದರೆ ಫ್ರೆಂಡ್ಸ್, ನೀವು ಕೂಡ ಫನ್ನಿ ಆಗಿರಲಿ, ನಮ್ಮ ಕೂಗು ಪಕ್ಕ ಅದಕ್ಕೆ ನಾನು ಹಿಂಗೆ ನೋಡಿ, ಅವಳು ಇವಾಗ ಕ್ಯಾಮ್ರಾಯಿಂದ ಇದ್ದಾಳೆ, ಕ್ಯಾಮ್ರಾ ಹಿಡಿತಾ ಇದ್ದಾಳೆ ಅಂದರೆ ನಾನು ಹಿಂಗೆಲ್ಲ ಆಡ್ತೀನಿ. ಅದನ್ನು ಒಬ್ಬಳಿಗೆ ಅಷ್ಟೊಂದು ಆಡಲ್ಲ. ಯಾಕೆ ಅಂತಂದರೆ ಅವಳು ನಗ್ತಾ ಇರ್ತಾಳೆ, ಪಾಪ ಅವಳು ನಗೋ ಒಂದು ವೇರಿಯೇಷನ್ ಇದೆಲ್ಲ ಕೇಳೋದಂತ ಇಷ್ಟ ಆಗೋದೆ ಅಂತ ನಗ್ತಾ ಇರ್ತಾಳಲ್ಲ, ಅದಕ್ಕೋಸ್ಕರ ನಾನು ಹಂಗೆ ಮಾಡ್ತೀನಿ ಅಷ್ಟೇ. ಏನೋ ಹಿಂಗೆಲ್ಲ ಮಾಡ್ತೀನಲ್ವ ಇಲ್ಲಿ, ಅದೇನೋ ಸೀಕ್ರೆಟ್ ಅಂತ ಫ್ರೆಂಡ್ಸ್. ಯಾವಾಗಾದ್ರೆ ಒಂದ್ಸಲ ಶೇರ್ ಮಾಡ್ಕೊಂಡು, ಈಗ ಸದ್ಯಕ್ಕೆ ಶೇರ್ ಮಾಡಲ್ಲ. ಯಾಕೆ ಅಂತ ಬನ್ನಿ ಇವಾಗ ತಿಂಡಿ ತಿನ್ನುವ. ಸಾಯಂಕಾಲ ನೋಡಿ, ನಿಮಗೆ ಸಾಯಂಕಾಲದ ಪ್ರೂವ್ ಹೋಗ್ಬೇಕು ಅಂದ್ರೆ ಕಿಟಕಿ ನೋಡಿ, ಕಿಟಕಿ ನೋಡಿದ್ರಾ? ನಾನು ಈ ಥರ ವ್ಲಾಗ್ ಮಾಡ್ತೀನಿ ಅಂದರೆ ನಿಮಗೆ ಜೋಕ್ ಆಗಿರಲಿ, ಸ್ವಲ್ಪ ನಗಲಿ, ನೀವು ಕೂಡ ಫನ್ನಿ ಆಗಿರಲಿ ಅಂತ ಅಷ್ಟೇ. ನೋಡಿ, ಇವತ್ತಿನ ಒಂದು ಡಿನ್ನರ್ ನಮಗೆ ತಿಂಡಿ ಆಗಿದೆ. ಓಕೆ, ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ. ನಾನು ಮಾಡಿದ್ರೆ ಹಿಂಗೆ ಹಸಿರು ಇರುತ್ತೆ, ನಮ್ಮ ಕುಕ್ಕು ಮಾಡಿದ್ರೆ ಮತ್ತೆ ರೆಡ್ ಇರುತ್ತೆ. ಚೆನ್ನಾಗಿದೆ ತಾವೆಲ್ಲ. ಎಣ್ಣೆ ಜೊತೆಗೆ ನಮಸ್ಕಾರ ಮಾಡ್ಕೊಂಡು ತಿನ್ನೋದ? ಮೆಣಸಿಗೆ ಬೇಡ ತಗೋದಿದೆ ತಿಂದೇನೆ ಹೇಳೋದ? ಅವಳೊಂದು 5 ತಿಂದಿನಿ ನೋಡಮ್ಮ, ಮಾಡಿದ್ರೆ ಒಂದು 5 ತಿಂದಿನಿ. ಇಲ್ಲೇ ತಿನ್ನು, ಏನಾಯ್ತು? ಒಂಚೂರು ಮುಟ್ಟಿರಂಗೆ. ನಾನು ತಿಂತೀನಿ ಫ್ರೆಂಡ್ಸ್. ಇವತ್ತು ಫನ್ನಿ ಆಗಿತ್ತಲ್ವ. ನಾನು ಯಾವುದೇ ರೆಸಿಪಿ ತೋರಿಸಿಲ್ಲ, ಯಾವುದೇ ಬೋಂಡದ ರೆಸಿಪಿ ತೋರಿಸಿಲ್ಲ, ಮೊಸರು ಬಜ್ಜಿ ತೋರಿಸಿಲ್ಲ. ಬೇರೆ ಪ್ಲ್ಯಾನ್ ಇತ್ತು, ಮಜ್ಜಿಗೆ ಸಾರು ಅನ್ನ ಮಾಡಬೇಕು ಅಂತಿದ್ದೆ. ಪಲಾವೇ ಮಾಡಿದೆ, ಕುಕ್ಕು ಇಷ್ಟ. 3 ಟೈಮ್ ಅದಕ್ಕೆ ಮಾಡೋಣ, ಒಂದು ಕೊನೆ ಮೊಸರಿನವ್ರಿಗೆ 3 ಟೈಮ್ ಪಲಾವೇ ಮಾಡ್ತೀನಿ. ಮಾಡಲ್ಲ, ಯಾವಾಗಾದ್ರೂ ರೆಸಿಪಿ ಮಾಡಲ್ಲ. ಒಂದು ಅಚ್ಚು ಹೇಳ್ಬೇಕಂದ್ರೆ ಮಜ್ಜಿಗೆ ಮೊಸರನ್ನ ಮಾಡಬೇಕು ಅಂತಿದ್ದೆ. ಆಗ್ತಾನೆ ಅವಳಿಗೆ ಅಂತ ಆಯಿತು. ಬೆಳಿಗ್ಗೆ ಸರಿ ಊಟ ಆಗಿರಲಿಲ್ಲ ಅವಳಿಗೆ, ಯಾಕೋ ಸ್ವಲ್ಪ ಚೆನ್ನಾಗಿದ್ದು ಬೆಳಿಗ್ಗೆ ಇದೆ ಬೇಜಾರು. 10 ಉಂಡ್ಲು, ಇಷ್ಟೆಷ್ಟು ಉಂಡ್ಲು. ಅಂಥ ಟೈಮಲ್ಲಿ ಅವಳಿಗೆ ಇಷ್ಟ ಇದ್ರೆ ಅಡುಗೆ ಕೊಟ್ಬಿಟ್ಟು ಅವಳು ಇನ್ನೂ ಊಟ ಮಾಡಲ್ಲ. ಅದಕ್ಕೋಸ್ಕರ ಪಲಾವನೇ ಮಾಡಿದೆ. ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡಲಿ ಅಂತ ಬಿಸಿ ಎಲ್ಲ ಆರೋಗ್ತಾ ಇದೆ. ಇವಾಗ ನಾನು ನನ್ನ ಮಗಳು ಊಟ ಮಾಡೋ ಸಮಯ ತುಂಬ ಟೇಸ್ಟಾಗಿತ್ತು. ನಾನು ಮಾಡಿದ್ದು ಗ್ರೀನ್ ಕಲರ್ ಆಗಿತ್ತು ಪಲಾವ್. ನೀವು ಮಾಡೋ ಪಿಂಕ್ ಕಲರ್ ಇರುತ್ತೆ, ಗ್ರೀನ್ ಕಲರ್, ಯೆಲ್ಲೋ ಕಲರ್ ಇರುತ್ತೆ. ಕಮೆಂಟ್ ಮಾಡಿ ಗೈಸ್. ನೀವು ಮಾಡೋದು ಯೆಲ್ಲೋ ಕಲರ್ ಇರುತ್ತೆ, ಕೆಲವರು ಯೆಲ್ಲೋ ಕಲರ್ ಹಾಕಿ ಮಾಡಿದ್ರೆ ಜಾಸ್ತಿ. ಪಿಂಕ್ ಕಲರ್ ಇರುತ್ತಾ? ರೇಷ್ಮಾ ಕ್ವೀನ್ ಅವ್ರು ಮಾಡಿದ್ರೆ ನಾನು ನೋಡಿದ್ದೀನಿ. ಅರಿಶಿನ ಪುಡಿ ಜಾಸ್ತಿ ಹಾಕಿದ್ರು, ಅರಿಶಿನ ಕಲರ್ ಇತ್ತು. ಹಂಗೆ ಅವರು ನಾನು ಇಷ್ಟೊಂದು ಎಲ್ಲೋ ಒಂದು ಸ್ಪೂನ್ ಎಲ್ಲೋ ಕಲರ್ ಹಾಕಿದ್ರು, ಹಂಗಾಗಿತ್ತು. ಇವಾಗ ಪಿಂಕ್ ಕಲರ್ ಇರುತ್ತಾ? ಪಿಂಕ್ ಕಲರ್ ನೀನು ಮಾಡೋದು? ನಾನು ಮಾಡೋಣ ರೆಡ್ ಕಲರ್ ಬೀಟೋ ಜಾಸ್ತಿ ಹಾಕ್ತೀನಿ ನಾನು. ಅವಳು ಏನು ಮಾಡ್ತಾವೆ, ರೆಡ್ ಕಲರ್ ಬೀಟ್ರೂಟ್ ಜಾಸ್ತಿ ಹಾಕಿದ್ದಾಳೆ. ಸ್ವಲ್ಪ ಕ್ವಾಂಟಿಟಿ ಹಾಕಲ್ಲ, ಮೋಸ್ಟ್ಲಿ ಜಾಸ್ತಿ ಹಾಕಿರ್ಬೇಕು, ಅದಕ್ಕೆ ಹಂಗಾಗಿದೆ. ನನಗೆ ಗ್ರೀನ್ ಇರಬೇಕು ಅಂತಲೇ ಇಷ್ಟ. ಬೇಗ ಊಟ ಮಾಡಿ ಪಾಸ್ಕೋಬೇಕು, ಟೈಮ್ ಅದು. ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಹೇಗೆ ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ನಿಮಗೆ ಸಪೋರ್ಟ್ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ, ಲವ್ ಯು ಆಲ್.